ಶಿಡ್ಲಘಟ್ಟದಲ್ಲಿ ರೌಡಿ ಪರೇಡ್ ಕಾನೂನು ಸುವ್ಯವಸ್ಥೆಗೆ ಪೊಲೀಸ್ ಕಟ್ಟುನಿಟ್ಟಿನ ಕ್ರಮ. ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ರೌಡಿ ಪರೇಡ್ ನಡೆಸಿದರು. ಗ್ರಾಮಾಂತರ ಪೊಲೀಸ್ ಠಾಣೆ ಹಾಗೂ ನಗರ ಠಾಣೆ ವ್ಯಾಪ್ತಿಯಲ್ಲಿ ಗುರುತಿಸಲಾದ ಹಳೆಯ ಅಪರಾಧಿಗಳು ಮತ್ತು ರೌಡಿಶೀಟರ್ಗಳಿಗೆ ಠಾಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ಅದರಂತೆ ಹಲವು ಮಂದಿ ಠಾಣೆಗೆ ಹಾಜರಾಗಿ ಪರೇಡ್ನಲ್ಲಿ ಭಾಗವಹಿಸಿದರು. ಪರ್ಸನಲ್ ಇದು ಮಾಡ ಏನು ಕೆಲಸ ಮಾಡ್ತೀವಿ ರಿಜಿಸ್ಟರ್ನ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿವೈಎಸ್ಪಿರವರ ಸೂಚನೆ ಮೇರೆಗೆ ಇಲ್ಲಿಗೆ ಇವತ್ತೆಲ್ಲ ಕರೆಸಿದ್ದೀವಿ. ಡಿವೈಎಸ್ಪಿರವರು ಬರ್ತಾ ಇದ್ದಾರೆ ಈಗ ಆಲ್ರೆಡಿ. ಇನ್ನೂ ಕೆಲವರಲ್ಲ, ಹೆಚ್ಚು ಕಮ್ಮಿ ಇನ್ನೂ 50% ಬಂದಿಲ್ಲ. ಬಂದಿಲ್ಲದವ್ರಿಗೆ ಮನೆಗೆ ಹೋಗಿ ಚೆಕ್ ಮಾಡಬೇಕು. ಅರ್ಥ ಆಗ್ತಿದೇನ್ರಿ? ಮನೆಯಲ್ಲಿ ಮಲಗಿರಲಿ, ಅವ್ನು ಎಲ್ಲಾದರೂ ಯಾವ ಜೊತೆ ಆದರೂ ಇರಲಿ ಅಥವಾ ಎಲ್ಲಾದ್ರೂ ಹೋಗಿರಲಿ, ಅವ್ನು ಯಾವನ ಜೊತೆ ಆದರೂ ಇರಲಿ, ಮುಲಾಜಿಲ್ಲದೆ ಚೆಕ್ ಮಾಡಬೇಕು. ಅವ್ನು ಕರ್ಕೊಂಬರ್ಬೇಕು. ಯಾಕೆಂದರೆ ಈಗ ಬರೋಕ್ಕೆ ಹೇಳಿದರೆ ಇಲ್ಲೋ ಎಲ್ಲರಿಗೂ ಹೇಳಿದ್ರೆ ಬರಲಿಲ್ಲ ಅಂದರೆ ಅವರಿಗೆ ಅಷ್ಟು ದುರಂಕಾರ ಅಥವಾ ಅಂತ ಇದೇನೋ ಇದ್ದರೆ ಅಡಗಿಸ್ಬೇಕು. ಯಾಕೆಂದರೆ ನೀವೇನು ಒಳ್ಳೆ ಕಾರ್ಯದಲ್ಲಿ ನಿಮ್ಮನ್ನೇನು ಕರೆದು ಇಲ್ಲಿ ನಿಮ್ಮ ಕಷ್ಟ ಕೇಳೋಕೆ ಕರೆದಿಲ್ಲ ಇಲ್ಲಿ ಯಾರಿಗೂ. ಕಾರಣಾಂತರಗಳಿಂದ ಕೆಲವೊಂದು ಕ್ರಿಮಿನಲ್ ಕೇಸಸ್ಸಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ನಿಮ್ಮ ಆ್ಯಕ್ಟಿವಿಟೀಸ್ ಬಗ್ಗೆ ನಾವು ಅಬ್ಸರ್ವ್ ಮಾಡಲಿಕ್ಕೋಸ್ಕರ ಪೊಲೀಸ್ ಇಲಾಖೆಯಲ್ಲಿ ಮ್ಯಾನ್ಯುವಲ್ ಪ್ರಕಾರ ಮತ್ತು ಸರ್ಕಾರ ಆದೇಶದಂತೆ ಇದೊಂದು ರೌಡಿ ಹಾಳೆಗಳನ್ನ ಓಪನ್ ಮಾಡಿ ನಿಮ್ಮ ಮೇಲೆ ನಿಗಾವಹಿಸಿ ಅದನ್ನು ನಿಮ್ಮ ಚಟುವಟಿಕೆಗಳ ಮೇಲೆ ನಿಗಾವಹಿಸ್ತಾ ಇದ್ದೀವಿ. ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಮುಲಾಜಿಲ್ಲದೆ ಈಗ ಆಗಿರೋ ಕ್ರಿಮಿನಲ್ ಕೇಸ್ ಜೊತೆಗೆ ಗಡಿಪಾರ ಆಗ್ತದೆ. ಜೊತೆಗೆ ಗೂಂಡಾ ಆ್ಯಕ್ಟಲ್ಲೂ ಪ್ರಪೋಸಲ್ ಮಾಡಿ ಕಳಿಸ್ಕೊಟ್ಟು ಗೂಂಡಾ ಆ್ಯಕ್ಟಲ್ಲೂ ಕಳಿಸ್ತೀವಿ. ಈಗಾಗಲೇ ಕೆಲವೊಂದು ಪ್ರಕರಣಗಳಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರೋ ಅದ್ರ ಬಗ್ಗೆ ಚೆಕ್ ಮಾಡ್ತೀವಿ. ಜೊತೆಗೆ ಹಳೆ ಪ್ರಕರಣಗಳೇನಾದರೂ ಇದ್ದರೆ ಅವರ ಒಂದು ಚಟುವಟಿಕೆಗಳ ಮೇಲೆ ಕ್ಲೋಸ್ ಮಾಡುವಂಥ ಅದು ಅಧಿಕಾರನೂ ಇರ್ತದೆ. ಅದು ನೋಡ್ತೀವಿ. ನಿಮ್ಮ ಒಂದು ಯಾವುದೇ ರೀತಿಯ ಭಾಗಿಯಾಗಿಲ್ಲ ಅಂದರೆ ವಯಸ್ಸಾಗಿರೋರ್ಬೋದು ಅಥವಾ ಯಾವುದೇ ಕೇಸಸ್ಸಲ್ಲಿ ಇನ್ವಾಲ್ವ್ ಆಗದೇ ಒಳ್ಳೆ ರೀತಿ ಇದ್ದರೆ ಅದು ಕ್ಲೋಸ್ ಮಾಡಲಿಕ್ಕೆ ನಾವು ರೆಕಮೆಂಡು ಮಾಡ್ತೀವಿ. ಅಥವಾ ಹೊಸದಾಗಿ ಓಪನ್ ಮಾಡಬೇಕಾದ್ರೆ ಅದನ್ನು ಓಪನ್ ಮಾಡ್ತೀವಿ. ಹೇಳೋದಲ್ಲ, ಈಗಾಗಲೇ ಗಡಿಪಾರು ಮಾಡಲಿಕ್ಕೆ ಕೆಲವ್ರನ್ನ ನಾವು ಪ್ರಪೋಸಲ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಯಾವುದೇ ರೀತಿ ಇಲ್ಲ. ಯಾರಾದರೂ ನೀವು ರೆಕಮೆಂಡು ಅಂತ ಅದು ಇದು ಬಂದರೆ ಬೇರೆ ಥರನೇ ಆ್ಯಕ್ಷನ್ ಆಗ್ತದೆ. ಕಾನೂನು ಪ್ರಕಾರ ಏನಾಯ್ತು ಅದನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಒತ್ತಡಗೆ ಅಥವಾ ಇದಕ್ಕೆ ಒಳಗಡೋಕ್ಕೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದು ಆಗೋದು ಇಲ್ಲ. ಈಗ ಪ್ರತಿ ಒಂದೊಂದು ಸ್ಟೇಷನಿಂದ ಅವರವರು ಸಿಬ್ಬಂದಿಗಳು ಇದ್ದಾರೆ. ಅದನ್ನು ಅಬ್ಸರ್ವೇಷನ್ ಮಾಡಲಿಕ್ಕೆ ಅವ್ರ ಸಿಬ್ಬಂದಿಗಳು ಅವ್ರ ಮುಖಾಂತರನೇ ತಿಳ್ಕೊತೀವಿ. ಅದು ಯಾವುದಾದ್ರು ಇದ್ದರೆ ಆ ಥರ ಅದು ಕ್ಲೋಸ್ ಮಾಡಲಿಕ್ಕೆ ಏನಾದರೂ ಅವಕಾಶ ಇದ್ದರೆ ಖಂಡಿತ ಕ್ಲೋಸ್ ಮಾಡ್ತೀವಿ. ಯಾವುದೇ ರೀತಿ ಯಾರ ಹತ್ರ ನೀವು ಅದು ರೆಕಮೆಂಡು ಇನ್ನೊಂದು ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಚಟುವಟಿಕೆಗಳ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಒಳ್ಳೆಯ ಅವಿನಾಭಾವ ಸಂಬಂಧ ಹೊಂದಿ ಮತ್ತು ಯಾವುದು ಬೇರೆ ಕೇಸ್ಗಳು ನಿಮ್ಮ ಮೇಲೆ ಬೀಳದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಇಲ್ಲ ನಿಮ್ದೇನಾದರೂ 10 ವರ್ಷ ಮುಗಿದಿದ್ರೆ ನಾವು ಕೆಲವು ಕ್ಲೋಸಿಂಗು ಸಹ ಪ್ರಪೋಸಲ್ ಕಳಿಸಿದ್ದೀವಿ. ನಮ್ಮ ಬೀಟ್ ಕಾನ್ಸ್ಟೇಬಲು, ASI, PSI, ಇನ್ಸ್ಪೆಕ್ಟ್ರು ಮತ್ತು ನಮ್ಮದು ರಿಪೋರ್ಟ್ ಮೇಲೆ SP ಸಾಹೇಬ್ರಿಗೆ ಹೇಳಿ ಕ್ಲೋಸ್ ಮಾಡಿಸ್ತೀವಿ. ಮಿಕ್ಕಿರೋರು ಸಹ ಯಾವುದೇ ವಿಧವಾದ ಕೇಸ್ಗಳಲ್ಲಿ ಭಾಗಿಯಾಗದಂಗೆ ನೋಡ್ಕೊಳ್ಳಿ. ಯಾಕಂದರೆ ನಿಮಗೆ ರೌಡಿ ಶೀಟ್ರು ಅನ್ನೋದು ನಿಮ್ಮ ಈ ಹಣೆ ಮೇಲಿದ್ದರೆ ಯಾವಾಗ ಬೇಕಾದರೂ ಪೊಲೀಸರು ಚೆಕ್ ಮಾಡ್ಬೋದು. ಮತ್ತು ಏನಾದರೂ ಸಮಸ್ಯೆ ಬಂದಾಗ ನಿಮಗೆ ಕಾಲ್ ಮಾಡಿ ಕೇಳೋ ಇದಿರುತ್ತೆ. ಇದೆಲ್ಲ ಆಗಬಾರ್ದು ಅಂದರೆ ನೀವು ಒಳ್ಳೆ ಪ್ರಜೆ ಆಗಿರಬೇಕು, ಒಳ್ಳೆ ನಡತೆಯಿಂದ ಇರಬೇಕು. ಮತ್ತು ಯಾರಾದರೂ ನಮ್ಮದೇನು ಕ್ಲೋಸ್ ಆಗಿದೆ ಬಿಟ್ಟು ನಾವು ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಮತ್ತೆ ಎದೆ ಒಪ್ಪಿಸ್ಕೊಂಡು ಬಟನ್ ಬಿಚ್ಚಿ ಮತ್ತೆ ಕೇಸ್ಗಳಲ್ಲಿ ಇನ್ವಾಲ್ವ್ ಆದರೆ ಮತ್ತೆ ನೀವು ಓಪನ್ ಮಾಡ್ತೀವಿ ನಾವು. ಪೊಲೀಸರು ಸುಮ್ಮನೆ ಯಾರಿಗೂ ತೊಂದರೆ ಕೊಡೋಲ್ಲ. ಬಟ್ ಸಮಾಜಕ್ಕೆ ಪೊಲೀಸರಿಗೆ ನೀವು ತೊಂದರೆ ಕೊಟ್ಟರೆ ಸುಮ್ಮನೆ ಬಿಡೋಲ್ಲ. ಈ ಅರ್ಥ ನಿಮಗೆ ಗೊತ್ತಿರಲಿ. ಇನ್ಮೇಲೆ ಆದರೂ ಒಳ್ಳೆ ಪೊಲೀಸ್ ಫ್ರೆಂಡ್ ಆಗಿರಲಿ. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರಿಗೆ ಸಹಕಾರ ನೀಡಿ. ಇದುವರೆಗೂ ಯಾರ್ಯಾರು ಆಗಿದೆಯೋ ದಿಬ್ಬೂರಲ್ಲಿ ಮತ್ತು ಶಿಡ್ಲಘಟ್ಟ ಊರಲ್ಲಿ ನೀವೆಲ್ಲ ಹೋಗ್ಬೋದು. ಟೌನ್ ಮಾತ್ರ ಇರಲಿ. ಯಾರಿಗೆ ಕೋರ್ಟ್ಗೆ ಏನೋ ಸಮನ್ಸ್ ಬಂದರೆ ಇಮ್ಮಿಡಿಯೇಟಾಗಿ ಅಟೆಂಡ್ ಆಗಬೇಕು. ಯಾರಾದರೂ ಕೋರ್ಟ್ಗೆ ಹೋಗಿಲ್ಲ ಅಂದರೆ ಗ್ಯಾರಂಟಿ ಇನ್ನೊಂದು ಕೇಸ್ ರಿಜಿಸ್ಟರ್ ಮಾಡ್ತೀವಿ ನಾವು.
ಕೋರ್ಟನ್ನ ಆದೇಶವನ್ನು ಉಲ್ಲಂಘನೆ ಮಾಡ್ತಿದ್ದಾರೆ. ಅರ್ಥ ಆಯ್ತಾ?